ಸ್ನೇಹಿತರೆ ನಮಸ್ಕಾರ. ನೀವೇನಾದರೂ LIC ಪಾಲಿಸಿ ತೊಗೊಂಡು ಮಂತ್ಲಿ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ ತೊಗೊಂಡಿದ್ದರೆ ಅದಕ್ಕೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗತ್ತೆ. ಅದೇನಪ್ಪ ಅಂತಂದರೆ ನ್ಯಾಚ್ ರಿಜಿಸ್ಟ್ರೇಷನ್. ಪಾಲಿಸಿ ಕಂಪ್ಲೀಟ್ ಆದ ವೆರಿ ನೆಕ್ಸ್ಟ್ ಡೇನೇ ನಿಮಗೆ LICಯಿಂದ ಒಂದು ನ್ಯಾಚ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಒಂದು ಮೆಸೇಜ್ ಕೂಡ ಬರುತ್ತೆ. ಆ ಮೆಸೇಜನ್ನು ನೀವು ಕ್ಲಿಕ್ ಮಾಡಿ ನ್ಯಾಚ್ ರಿಜಿಸ್ಟ್ರೇಷನ್ ಮಾಡ್ಬೋದು. ಇಲ್ಲ ಅಂತಾರೆ LIC ವೆಬ್ಸೈಟ್ಗೆ ಹೋದರೂ ಕೂಡ ನೀವು ಅಲ್ಲಿ ನ್ಯಾಚ್ ರಿಜಿಸ್ಟ್ರೇಷನ್ಗೆ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಈ ನ್ಯಾಚ್ ಮಾಡಬೇಕು ಅಂದರೆ ನಿಮ್ಮ ಹತ್ರ LIC ರೆಸಿಪ್ಟು ಇರುತ್ತಲ್ಲ ಅದಿರಬೇಕಾಗತ್ತೆ, ಅಥವಾ LIC ಪಾಲಿಸಿ ನಂಬರು, ಪ್ರೀಮಿಯಮ್ ವಿತೌಟ್ GST, ಜೊತೆಗೆ ನೀವು LICನಲ್ಲಿ ಏನು ಡೇಟ್ ಆಫ್ ಬರ್ತ್ ಕೊಟ್ಟಿದ್ರೆ ಸೇಮ್ ಡೇಟ್ ಆಫ್ ಬರ್ತ್ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನೀವು ಡೇಟ್ ಆಫ್ ಬರ್ತನ್ನ ಎಂಟ್ರಿ ಮಾಡಾದಮೇಲೆ ಜೊತೆಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮಾಡೋಕ್ಕೆ ನಿಮ್ಮ ಹತ್ರ ಬ್ಯಾಂಕ್ ಡೀಟೇಲ್ಸ್ ಅಂದರೆ ಬ್ಯಾಂಕ್ ಪಾಸ್ಬುಕ್ ಅಥವಾ ಸ್ಟೇಟ್ಮೆಂಟ್ ಇರಬೇಕು. ಜೊತೆಗೆ ಆ್ಯಕ್ಟಿವ್ ಡೆಬಿಟ್ ಕಾರ್ಡ್ ಆರ್ ನೆಟ್ ಬ್ಯಾಂಕಿಂಗ್ ಆಪ್ಷನ್ ನಿಮ್ಮ ಹತ್ರ ಇದ್ದರೆ ಈ ನ್ಯಾಚ್ ಮಾಡೋದು ಭಾಳ ಈಸಿ ಆಗುತ್ತೆ. ಆದ್ದರಿಂದ ನೀವು ಪಾಲಿಸಿ ನಂಬರ್ ಎಂಟ್ರಿ ಮಾಡಬೇಕು, ಪ್ರೀಮಿಯಮ್ ವಿತೌಟ್ GST ಅಂದರೆ GST ಬಿಟ್ಟು ಇನ್ಸ್ಟಾಲ್ಮೆಂಟ್ ಪ್ರೀಮಿಯಮ್ ಏನಿದೆ ಅದನ್ನು ಮಾತ್ರ ಎಂಟ್ರಿ ಮಾಡಬೇಕು. ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ತೀರಾ. ಎಂಟ್ರಿ ಮಾಡಿದಾಗ ಈ ಒಂದು ಪೇಜಿಗೆ ನೀವು ಬರ್ತೀರ. ಈ ಒಂದು ನ್ಯಾಚ್ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಏನಪ್ಪ ಅನುಕೂಲ ಅಂತಂದರೆ ನಿಮಗೆ ಪ್ರತಿ ತಿಂಗಳು ನಿಮ್ಮ ಆಟೋ ಡೆಬಿಟ್ಟು ಅಕೌಂಟಿಂದ ಕಟ್ಟಾಗ್ತಾ ಹೋಗುತ್ತೆ. ಇಲ್ಲ ಅಂದರೆ ಪ್ರತಿ ತಿಂಗಳು ನಿಮ್ಮ ಆ್ಯನ್ಯುವಲಿ ಪೇಮೆಂಟ್ ಮಾಡೋದು ಎಷ್ಟು ಸರಿ ಮರೆತು ಬಿಟ್ಟು ಪಾಲಿಸಿ ಕೂಡ ಲ್ಯಾಪ್ಸ್ ಆಗುವಂಥ ಅವಕಾಶ ಇರುತ್ತೆ. ಆದ್ದರಿಂದ ನ್ಯಾಚ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ರೆ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದ ಆಟೋ ಡೆಬಿಟ್ ಆಗ್ತಾ ಹೋಗುತ್ತೆ. ಆದ್ದರಿಂದ ನೀವು ಒಂದು ಬ್ಯಾಂಕ್ ಡೀಟೇಲ್ಸನ್ನ ಯಾವ ಒಂದು ಅಕೌಂಟ್ಗೆ ಸ್ಯಾಲ್ರಿ ಬರುತ್ತೆ ಅಥವಾ ಯಾವಾಗಲೂ ಎನಿ ಟೈಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಾ ಆ ಅಕೌಂಟ್ನೇ ನೀವು ಕೊಡ್ರೆ ಭಾಳ ಒಳ್ಳೆಯದು. ಪಾಲಿಸಿ ಮಾಡೋ ಟೈಮಲ್ಲೇ ಒಂದು ಬ್ಯಾಂಕ್ ಕೊಟ್ಟಿರ್ತೀನಿ. ಈ ನ್ಯಾಚ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬ್ಯಾಂಕ್ ಚೇಂಜ್ ಮಾಡ್ಬೋದಾ ಅಂದರೆ ಹೌದು, ಬ್ಯಾಂಕ್ ಡೀಟೇಲ್ಸ್ ಕೂಡ ಚೇಂಜ್ ಮಾಡ್ಬೋದು. ಆದ್ದರಿಂದ ನೀವು ಬ್ಯಾಂಕ್ ಡೀಟೇಲ್ಸು ನಿಮ್ಮ ಯಾವ ಅಕೌಂಟಿಂದ ಡೆಬಿಟ್ ಆಗಬೇಕೋ ಆ ಅಕೌಂಟಿಂದ ಡೀಟೇಲ್ಸ್ನ ಡೆಬಿಟ್ ಆಗೋ ರೀತಿ ಅಕೌಂಟ್ ಡೀಟೇಲ್ಸ್ನ ಕೊಡ್ಬೋದು. ನಂತರ ಈ ಒಂದು ನ್ಯಾಚ್ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ನಿಮ್ಮ ಒಂದು ನೆಟ್ ಬ್ಯಾಂಕಿಂಗ್ ಡೀಟೇಲ್ಸ್ ಅಥವಾ ಡೆಬಿಟ್ ಕಾರ್ಡ್ ಡೀಟೇಲ್ಸ್ನ ನೀವು ಎಂಟ್ರಿ ಮಾಡ್ತೀರಾ. ಎಂಟ್ರಿ ಮಾಡಿದ್ಮೇಲೆ ನಿಮ್ಮ ಬ್ಯಾಂಕಿಂದ ಒಂದು OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿದ್ರೆ ನಿಮ್ಮ ಒಂದು ನ್ಯಾಚ್ ರಿಜಿಸ್ಟ್ರೇಷನ್ನು ಸಕ್ಸಸ್ಫುಲ್ ಆಗುತ್ತೆ. ಆದ್ದರಿಂದ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರು ಜೊತೆಗೆ LICಲಿ ಕೊಟ್ಟಿರೋ ಡೇಟ್ ಆಫ್ ಬರ್ತು, ಪಾಲಿಸಿ ನಂಬರು, ನೆಕ್ಸ್ಟು ಇನ್ಸ್ಟಾಲ್ಮೆಂಟ್ ಪ್ರೀಮಿಯಮ್ಮು, ಇಷ್ಟು ಮ್ಯಾಂಡೇಟ್ರಿ ಡೇಟಾಸ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಈ ಒಂದು ATM ಕಾರ್ಡ್ ಎಂಟ್ರಿ ಮಾಡಬೇಕಂತಂದರೆ ನೀವು ATM ಕಾರ್ಡ್ ನಂಬರ್ ಎಂಟ್ರಿ ಮಾಡ್ತೀರಾ. ಅದಾದಮೇಲೆ ಎಕ್ಸ್ಪೈರಿ ಡೇಟ್ ಎಂಟ್ರಿ ಮಾಡ್ತೀರಾ, CVV ಎಂಟ್ರಿ ಮಾಡ್ತೀರಾ. ಕೆಲವೊಂದು ಸರಿ ATM ಪಿನ್ ಕೂಡ ಕೇಳುತ್ತೆ, ATM ಪಿನ್ ಕೂಡ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಮಾಡಿದ್ಮೇಲೆ ಬ್ಯಾಂಕಿಂದ OTP ಬರುತ್ತೆ. OTP ಬಂದ ನಂತರ ಅದನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಒತ್ತಿ. ಏನು ಕೂಡ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ವೆಯ್ಟ್ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿದ್ಮೇಲೆ ಅದು ಸಕ್ಸಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು.